ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ 7D ವಿಶೇಷ ಕಾಯ್ದೆ ತರುವ ಮೂಲಕ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಯ ಅನುದಾನವನ್ನು ಬೇರೆಡೆಗೆ ವರ್ಗಾಯಿಸಿ ದಲಿತರಿಗೆ ಸೇರಬೇಕಾದ ಸಾವಿರಾರು ಕೋಟಿ ಹಣವನ್ನು ದಲಿತರ ಅಭಿವೃದ್ಧಿಗೆ ನೀಡದೇ ಇರುವ ಕೀರ್ತಿ ಬಿಜೆಪಿ ಪಕ್ಷಕ್ಕಿದೆ. ಇವತ್ತು ದಲಿತರ ಪರ ಹೋರಾಟ ಮಾಡುವ ನೈತಿಕತೆ ಬಿಜೆಪಿಗೆ ಇಲ್ಲ ಅಂತ ದಲಿತ ಮುಖಂಡ ಚಂದ್ರಮೌಳಿ ತಿಳಿಸಿದರು. ನಗರದಲ್ಲಿ ಬಿಜೆಪಿ ಪಕ್ಷ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಪ್ರತಿಕ್ರಿಯೆ ನೀಡಿರುವ ಅವರು, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಪಕ್ಷ ನಡೆಸುತ್ತಿರುವ ಹೋರಾಟ ಸುಳ್ಳಿನ ಹೋರಾಟವಾಗಿದ್ದು, ದಲಿತರ ಮೇಲಿನ ಪ್ರೀತಿಯಿಂದ ಅಲ್ಲ, ಅದು ಕೇವಲ ಅಧಿಕಾರ ಲಾಭಕ್ಕಾಗಿದೆ. ದಲಿತ ಸಮುದಾಯವನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎತ್ತಿಕಟ್ಟುವ ಕುತಂತ್ರವಾಗಿದ್ದು, ದಲಿತ ಮುಖಂಡರುಗಳು ಬಿಜೆಪಿಯವರ ಬೆಣ್ಣೆ ಮಾತುಗಳಿಗೆ ಮರಳಾಗಬಾರದು ಅಂತ ಮನವಿ ಮಾಡಿದ್ದಾರೆ. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ತಳ ಸಮುದಾಯಗಳ ಅಭಿವೃದ್ಧಿಗೆ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಗಳನ್ನು ತಂದು ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ದಲಿತರ ಆರ್ಥಿಕ ಅಭಿವೃದ್ಧಿಗೆ 5 ವರ್ಷಗಳಲ್ಲೂ 80,000 ಕೋಟಿ ಬಿಡುಗಡೆ ಮಾಡಿದ ಕೀರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲತ್ತೆ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಎಸ್ಸಿ ಹಾಗೂ ಎಸ್ಟಿ ಸಮುದಾಯಗಳಿಗೆ ಮೀಸಲು ಇಡಬೇಕಾದ ಹಣದಲ್ಲಿ ನಮ್ಮ ರಾಜ್ಯದ ಪಾಲು 12.05 ಲಕ್ಷ ಕೋಟಿ ಇಡಬೇಕಾಗಿತ್ತು. ಇಟ್ಟಿದ್ದಾರೆಯೇ ಅಂತ ಪ್ರಶ್ನಿಸಿ ಇದಕ್ಕೆ ಬಿಜೆಪಿ ಪಕ್ಷದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇದಕ್ಕೆ ಬಿಜೆಪಿ ಪಕ್ಷದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಉತ್ತರಿಸಬೇಕಾಗಿದೆ. ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಲು ಅಶಕ್ತರಾದ ಇವರು ರಾಜ್ಯದ ದಲಿತ ನಾಯಕರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಕಳೆದ 2023ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಏನೇ ಕುತಂತ್ರ ಮಾಡಿದ್ರೂ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ದಲಿತರು ಬಿಜೆಪಿಯನ್ನು ದೂರ ಇಟ್ಟ ಕಾರಣದಿಂದ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಪ್ರಸ್ತುತ ನಾವೇ ದಲಿತರ ಉದ್ಧಾರಕರು, ಕಾಂಗ್ರೆಸ್ ಪಕ್ಷ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಬಿಂಬಿಸಲು ಹೋರಾಟದ ನಾಟಕ ಆಡ್ತಾ ಇದೆ. ಅವರ ಈ ನಾಟಕ ಯಶಸ್ಸು ಕಾಣುವುದಿಲ್ಲ ಅಂತ ಚಂದ್ರಮೌಳಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಿ ವೆಂಕಟೇಶ್, ನಾರಾಯಣಪ್ಪ ಪಾರೆಹೊಸಹಳ್ಳಿ ಇನ್ನಿತರರು ಹಾಜರಿದ್ದರು. ಇಲ್ಲಿ ಬಂದು ಬೀದಿಗಳಲ್ಲಿ ಹೋರಾಟ ಮಾಡುವಂಥ ನಾಟಕ ಮಾಡ್ತಾ ಇದ್ದಾರೆ. ಇವ್ರ ನಾಟಕಕ್ಕೆ ಯಾರು ಸೊಪ್ಪಾಗಬಾರ್ದು. ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯಗಳ ಪರ, ದಲಿತ ಅಭಿವೃದ್ಧಿಯ ಪರ, ತಳ ಸಮುದಾಯದವರ ಪರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷವು ಹೋರಾಟಕ್ಕೆ ಇಳಿದಿದೆ. ಅದ್ರ ಜೊತೆಯಲ್ಲಿ ನಮ್ಮ ದಲಿತ ಸಮುದಾಯದ ಮುಖಂಡರನ್ನ ಜೊತೆಗೂಡಿ ಹೋರಾಟಕ್ಕೆ ಕರೆ ಕೊಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾಡಿನ ಜನತೆಗೆ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೀನಿ. ಬಂಧುಗಳೇ, ಎರಡು 2013ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂದಂಥ ದಿನಗಳಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಡಿನ ಬಹುಸಂಖ್ಯಾತರು ಹೊಂದಿರತಕ್ಕಂಥ ದಲಿತ ಸಮುದಾಯ ಅತಿ ಹೆಚ್ಚಾಗಿ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸಿರ್ತಕ್ಕಂಥದ್ರಿಂದ ಹಾಗೂ ಇನ್ನಿತರೆ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇವರೆಲ್ಲರೂ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿರೋದ್ರಿಂದ ಬಹುಮತ ಬರೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವ್ರ ಪರವಾಗಿ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ SCP ಆ್ಯಂಡ್ TSP ಯೋಜನೆಯನ್ನು ಬಜೆಟಲ್ಲಿ ಅನೌನ್ಸ್ ಮಾಡಿ ಅದಕ್ಕೆ ಅಂತ ಅನುದಾನನ ಮೀಸಲಿಕ್ಕುವಂಥದ್ದು ಆಯಿತು. ಸುಮಾರು 2013ರಿಂದ 2018ರವರೆಗೂ ಸರ್ಕಾರ ಇದ್ದಂಥ ದಿನಗಳಲ್ಲಿ ಆ ಒಂದು ಯೋಜನೆಯಲ್ಲಿ ಅನುದಾನನ ಎಲ್ಲ ಕಡೆ ವಿಸ್ತಾರವಾಗಿ ವಿತರಣೆ ಸಹ ಆಯಿತು. ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1,08,00,000 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಆರ್ಥಿಕ ಅಭಿವೃದ್ಧಿಗೆ, ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಸಹಕಾರಿಯಾಯಿತು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಮಾರು 5 ವರ್ಷಗಳಲ್ಲಿ 80,000 ಕೋಟಿಗಿನ್ನ ಅತಿ ಹೆಚ್ಚು ಅನುದಾನನ ರಾಜ್ಯದ ಜನತೆಗೆ, ದಲಿತ ಸಮುದಾಯಕ್ಕೆ ಸೇರ್ತು ಅಂತ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇ ರೀತಿ ಇಡೀ ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶ ಬಿಟ್ಟರೆ ಕರ್ನಾಟಕ 2ನೇ ಸ್ಥಾನದಲ್ಲಿ SCP TSP ಅನುದಾನನ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನುದಾನನ ಮೀಸಲಿಟ್ಟು ಬಜೆಟಲ್ಲಿ ಅನೌನ್ಸ್ ಮಾಡಿ ಮೀಸಲಿಟ್ಟು
ಸಿದ್ದರಾಮಯ್ಯನವರು ಒಂದು ಹೊಸ ಇತಿಹಾಸ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟರು ಅಂತ ನಾನು ಹೇಳ್ತಾ ಇದ್ದೆ. ನಂತರ 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ BJP ಸರ್ಕಾರ 7D ಅನ್ನೋ ಒಂದು ಕಾಯ್ದೆಯನ್ನು ತಗೊಂಬಂದು ಕಾಯ್ದೆಯನ್ನು ತಗೊಂಬಂದು SCP ಆ್ಯಂಡ್ TSPಗೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿ SCP ಮತ್ತು TSP ಯೋಜನೆನ ದುರ್ಬಲಗೊಳಿಸುವಂಥ ಕೆಲಸ ಮಾಡಿ ದಲಿತ ವಿರೋಧಿ BJP ಸರ್ಕಾರ ಅಂತ ಆ ದಿನಗಳಲ್ಲಿ ತುಂಬ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ನಡ್ಕೊಂಡಿರ್ತಾರೆ BJP ಸರ್ಕಾರದವರು. ಅದೇ ರೀತಿ 7D ಅನ್ನೋದು ಏನಿತ್ತು ಅದನ್ನು ತೆರವುಗೊಳಿಸಬೇಕು ಅಂತ ಸಾಕಷ್ಟು ಜನರು ಮಾತಾಡಿದ್ದು ಆಯಿತು. 2018ರಿಂದ 2023ರವರೆಗೂ 2013ರಿಂದ 2018ವರೆಗೂ ಬಂದಿರತಕ್ಕಂಥ ಅನುದಾನ ಮೊಟಕುಗೊಳಿಸಿರ್ತಕ್ಕಂಥದ್ದು ಈ 7D ಅನ್ನೋ ಕಾಯ್ದೆ. ಇದನ್ನು ತೆಗಿಬೇಕು ಅಂತ ಕೂಡ ಸಾಕಷ್ಟು ಜನರು ಮಾತಾಡಿದ್ರು. 2024-23ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ 7D ಅನ್ನೋ ಕಾಯ್ದೆಯನ್ನು ಸಿದ್ದರಾಮಯ್ಯನವರು ಮುಲಾಜೆ ಇಲ್ದಿರ ಕಿತ್ತು ಬಿಸಾಕಿದ್ರು. ಇದನ್ನು ನಾವು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯಗಳ ಪರ, ದಲಿತ ಅಭಿವೃದ್ಧಿಯ ಪರ, ತಳ ಸಮುದಾಯದವರ ಪರ ಕೆಲಸ ಮಾಡ್ತಾಯಿದೆ ಅಂತೇಳ್ಬಿಟ್ಟು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಕೇಂದ್ರ ಬಡ್ಜೆಟ್ಟು ಸುಮಾರು 50 ಲಕ್ಷ ಕೋಟಿ ಇರ್ಬೋದು ಅಂತ ನಾನು ಭಾವಿಸ್ತೀನಿ. 50 ಲಕ್ಷ ಕೋಟಿಯಲ್ಲಿ ದೇಶದಲ್ಲಿ 24.101% ಇರ್ಬೋದು ಅಂದ್ಕೊತೀನಿ ನಮ್ಮ ಪಾಲು. ನಮಗೆ ಅಷ್ಟು ಬರಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ 50 ಲಕ್ಷ ಕೋಟಿ ಗಾತ್ರದ ಬಡ್ಜೆಟಲ್ಲಿ ನಮ್ಮ ಪಾಲು, ಕರ್ನಾಟಕದ ಪಾಲು ಬರಬೇಕು SCP TSP ಅಂತ ಅವ್ರು ಅನೌನ್ಸ್ ಮಾಡಿ ಬರಬೇಕು ಅಂತಂದರೆ 12.5 ಲಕ್ಷ ಕೋಟಿಗಳು ನಮ್ಮ ರಾಜ್ಯದ ದಲಿತರ ಪಾಲಾಗುತ್ತೆ. ಇದನ್ನು ಪ್ರಶ್ನೆ ಮಾಡುವಂಥ ಯಾವ BJPಯವರೂ ಇಲ್ಲ. ಇವತ್ತು ರಾಜಕೀಯ ದುರುದ್ದೇಶ ಇಟ್ಕೊಂಡು ದಲಿತರನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಎತ್ತುಕಟ್ಟುವಂಥ ರಾಜಕಾರಣ ಮಾಡಿಕೊಂಡು ಇವರ ಸ್ವಂತ ಲಾಭಕ್ಕೆ, ಇವರ ಅಧಿಕಾರ ಪಡೆಯೋದಕ್ಕೆ ಇವತ್ತು ದಲಿತರನ್ನ ಎತ್ತುಕಟ್ಟುವಂಥ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಇದ್ಯಾವುದು ದಲಿತರ ಮೇಲೆ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಗಾತ್ರ ನಾನು ಇವಾಗ 50 ಲಕ್ಷ ಕೋಟಿಯಲ್ಲಿ ನಮ್ಮ ಪಾಲು ಎಷ್ಟು ಬರಬೇಕು ಅಂತ ನಾನೇನು ಹೇಳ್ತಾ ಇದ್ದೀನಿ. ಇದಕ್ಕೆ ಅನುಗುಣವಾಗಿ ಇವ್ರಿಗೆ ನಿಜವಾಗಿ ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಮೇಲೆ ಮತ್ತು ಅದೇ ರೀತಿ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳ ಮೇಲೆ ಇವ್ರಿಗೇನಾದರೂ ಒಂದು ಕಿಂಚಸ್ಟಾದರೂ ಇವರಿಗೆ ಅಭಿಮಾನ, ಪ್ರೀತಿ, ವಿಶ್ವಾಸ ಇದ್ದರೆ ಇವಾಗ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರದಲ್ಲಿ ಹೋಗಿ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ, ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ SCP TSP ರೀತಿಯಲ್ಲೇ ನೀವು ಹಣನ ನಿಗದಿಪಡಿಸಿ ಅವರಿಗೆ ಅವರ ಅಭಿವೃದ್ಧಿಗೆ ಕೊಡಿ ಅಂತೇಳಿ ತಗೊಂಬರುವಂಥ ಕೆಲಸ ಮಾಡಲಿ ಅಂತ ನಾನು ಈ ಮೂಲಕ ಈ ರಾಜ್ಯದ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, 2023ರ ಹಿಂದೆ ಮತ್ತೆ ರಾಜ್ಯದಲ್ಲಿ ಬಹುಮತ ಬರ್ತದೆ ಅನ್ನೋ ಒಂದು ಭ್ರಾಂತಿಯಲ್ಲಿದ್ದರು BJPಯವರು. ಆ ಭ್ರಾಂತಿಯಲ್ಲಿ ಸಾಕಷ್ಟು ಕೋಮು ಸಂಘರ್ಷಗಳು ಮಾಡಿದ್ರು, ಕೋಮು ಸೌಹಾರ್ದತೆಗಳು ಕೆಡಿಸುವಂಥ ಕೆಲಸ ಮಾಡಿ ಆಯಿತು. ಬಹುಮತದಿಂದ ಸರ್ಕಾರ ನಡೆಸುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇದನ್ನು ಸಹಿಸಿದ BJPಯವರು ಯಾವುದೇ ಕಾರಣಕ್ಕೂ ದಲಿತರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಬಾರ್ದು. ಹಾಗಾಗಿ ನಾವೇನೇನು ಪಿತೂರಿಗಳು ಮಾಡಬೇಕು, ಏನೇನು ತಂತ್ರಗಳು ರೂಪಿಸಬೇಕು ಅಂತ ರಾತ್ರಿ ಹಗಲಿರುಳು ಶ್ರಮಿಸಿ ಕೆಲವು ದಲಿತ ಮುಖಂಡರಿಗೆ ದಿಕ್ತೊಪ್ಪಿಸಿ, ದಲಿತ ಮುಖಂಡರಿಗೆ ತಪ್ಪು ಮಾಹಿತಿಗಳನ್ನು, ಸುಳ್ಳು ಮಾಹಿತಿಗಳನ್ನು ತಲೆ ತುಂಬಿ ನಮ್ಮ ಮುಖಂಡರು ಅವ್ರ ಜೊತೆಯಲ್ಲಿರ್ತಕ್ಕಂಥವ್ರು ಈ ರೀತಿಯಲ್ಲಾದರೂ ನಮ್ಮ ಸಮುದಾಯಕ್ಕೆ ಏನಾದರೂ ನ್ಯಾಯ ಒದಗಿಸ್ತಾರೇನೋ ಅನ್ನೋ ಒಂದು ದಿಗ್ಭ್ರಾಂತಿಯಲ್ಲಿ ಅವ್ರ ಜೊತೆಯಲ್ಲಿ ಹೋಗಿ ಸೇರಿಕೊಂಡು ಇವತ್ತು ಹೋರಾಟ ಮಾಡುವಂಥದ್ದು ನಡೀತಾ ಇದೆ. ದಯವಿಟ್ಟು ಬಂಧುಗಳೇ, ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ, BJPಯವರ ಒಳಚಡ್ಡಿಗಳನ್ನು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿರ್ತಕ್ಕಂಥ ವಿಪಕ್ಷ ನಾಯಕ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣಸ್ವಾಮಿಯವರಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಲಾಭಗಳಾಗಲ್ಲ.
ಇದು ಎಲ್ಲರೂ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯ ಮನಗಾಣಬೇಕು. ಅವರ ವೈಯಕ್ತಿಕ ಲಾಭಗಳಿಗಾಗಿ, ಅವರ ವೈಯಕ್ತಿಕ ರಾಜಕೀಯ ಅಭಿವೃದ್ಧಿಗಾಗಿ ಈ ಹೋರಾಟಗಳು ಮಾಡ್ತಾ ಇದ್ದಾರೆ ಹೊರತು ಸಮುದಾಯದ ಮೇಲೆ ಪ್ರೀತಿ ಅನ್ನೋದು ಇಲ್ಲ. ಅಕಸ್ಮಾತ್ ಅವ್ರಿಗೆ ಸಮುದಾಯದ ಮೇಲೆ ಪ್ರೀತಿ ಇದ್ದಿದ್ದೇ ನಿಜ ಆದರೆ 2018ರಿಂದ 2023ರವರೆಗೂ ಏನು SCP TSP ಹಣನ ಬೇರೆ ಕಡೆ ಡೈವರ್ಟ್ ಮಾಡೋಂಥ ಸಂದರ್ಭದಲ್ಲಿ ಇವ್ರು ಪ್ರಶ್ನೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದಲ್ಲಿ ಹೋಗ್ಬಿಟ್ಟು ಇದೇ ರೀತಿಯಲ್ಲಿ ನೀವು ಯೋಜನೆ ಕೊಟ್ಟು ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ನೀವು ಸಹಕಾರಿಯಾಗಿ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಇವರು ಅವ್ರನ್ನ ಕೇಳೋ ಅಂಥ ಶಕ್ತರಲ್ಲ, ಇವರು ಅಶಕ್ತರಲ್ಲಿ, ಕೇಳೋದಕ್ಕೆ ಅಶಕ್ತರು ಇವರು. ಇಲ್ಲಿ ಬಂದು ಬೀದಿಗಳಲ್ಲಿ ಹೋರಾಟ ಮಾಡುವಂಥ ನಾಟಕ ಮಾಡ್ತಾ ಇದ್ದಾರೆ. ಇವ್ರ ನಾಟಕಕ್ಕೆ ಯಾರೂ ಸೊಪ್ಪಾಗಬಾರ್ದು, ಇವರ ಮನಸ್ಥಿತಿಗೆ ಯಾರು ಒಪ್ಪುವಂಥದ್ದಾಗಬಾರ್ದು ಅಂತ ತಮ್ಮಲ್ಲಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.